ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ನಿಮಗೆ ಒಂದು ವಿಶೇಷವಾದ ಏನು ದೇಶಕ್ಕೋಸ್ಕರ ಹೋರಾಡ ಇರೋ ವಿಷಯ ಅಲ್ಲ. ಈ ತೆವಲುಗಳು ಇರ್ತಾವ ನೋಡಿ, ಪ್ರಚಾರದ ತೆವಲುಗಳು, ಮತ್ತೊಂದು ತೆವಲುಗಳು ಗೊತ್ತಿಲ್ಲ. ರಶ್ಮಿಕಾ ಮತ್ತೆ ವಿಜಯ್ ದೇವರಕೊಂಡ ಅವರ ಮದುವೆ ಆಗಿದೆ. ಮದುವೆ ಆದ್ಮೇಲೆ ಅವರು ಹಿಂದಿಂದ ಏನಿರುತ್ತೆ ಆ ಕಹಾನಿಗಳು ಶುರುವಾಗಿದೆ. ನೋಡೋಣ, ಅದ್ರ ಬಗ್ಗೆ ಎರಡು ಮಾತಾಡ್ತೀನಿ. ಏನು ವಿಷಯ ಅಂದ್ರೆ, ರಶ್ಮಿಕಾ ಅವರ ತಾಯಿ ಮತ್ತೆ ಹಿರಿಯ ಪತ್ರಕರ್ತರದ ಒಂದು ಆಡಿಯೋ ವೈರಲ್ ಆಗಿದೆ. ಒಂದು ನ್ಯೂಸ್ ಚಾನಲ್ ಹಾಕೊಂಡು ಹೊಡಿತಾ ಇದ್ದಾರೆ. ನೆಮ್ಮದಿಯಾಗಿ ದೇವರಕೊಂಡ ರಶ್ಮಿಕಾ ಅವರು ಮದುವೆ ಆಗಿದ್ದಾರೆ. ಇದೆಲ್ಲ ಬೇಕಿತ್ತ ಸ್ನೇಹಿತರೆ? ಯಾಕೆ ಅಂದ್ರೆ ಹೇಳ್ತೀನಿ, ಈ ನ್ಯೂಸ್ ಚಾನಲ್ ಅವರಿಗೆ TRP ಒಂದೇ ಗಮನ. ನಾಳೆ ದಿನ ಇದೆಲ್ಲ ಕೇಳ್ಬಿಟ್ಟು ಎಂತ ಸ್ಟ್ರಾಂಗ್ ಮನುಷ್ಯ ಇದ್ರು ಆ ಗಂಡಿನ ಮನ್ಸಲ್ಲಿ ಒಂದು ಕದ್ಲು ಉಂಟಾಗ್ಬೋದು. ನೆಮ್ಮದಿಯಾಗಿ ಮದುವೆ ಆದವ್ರನ್ನ ಇರಕ್ ಬಿಡ್ಬೇಕ್ರಿ. ಆಡಿಯೋ ಯಾವಾಗಿಂದ ಏನೋ ಗೊತ್ತಿಲ್ಲ. ರಕ್ಷಿತ್ ಶೆಟ್ಟಿ ಅವರಿಗೆ ಅವರು ತಾಯಿ ಏನೋ ಮಾತಾಡಿದ್ದಾರೆ. ಆ ಆಡಿಯೋ ವೈರಲ್ ಆಗಿದೆ. ಅದರಲ್ಲಿ ಅವರು ಹೇಳ್ತಾ ಇರ್ಬೇಕಾರೆ ಕಿಸ್ಸಿಂಗ್ ಸೀನ್ ಹೆಂಗ್ ಮಾಡಿದೆ, ಹಾಗೂ ರಶ್ಮಿಕಾ ಅವ್ರ ಪಿಕ್ಚರ್ ಬಂತು ನೋಡಿ ತೆಲುಗಲ್ಲಿ ದೇವರಕೊಂಡ ಅವ್ರ ಜೊತೆ, ಅದನ್ನ ಹೆಂಗ್ ಮಾಡಿದೆ, ಅದನ್ನ ಯಾಕೆ ಮಾಡಿದೆ, ಅದನ್ನ ಬೇರೆ ರೀತಿ ಮಾಡ್ಬೋದಾಗಿತ್ತು, ನೀನು ಇಂಪಾರ್ಟೆಂಟ್ ಆಗಿ ಈಗಲೇ ಹೊರಟು ಬರಬೇಕು, ಮತ್ತೆ 2 ಗಂಟೆ ರಾತ್ರಿಯಲ್ಲಿ ನೀನು ವಿಮಾನ ಹತ್ತಿ ಬರಬೇಕು ಅಂತ ಕರೆದಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಆದ್ರೆ ರಶ್ಮಿಕಾ ಅವರು ಒಪ್ಲಿಲ್ಲ. ಪ್ರೆಸ್ ಮೀಟ್ ಮಾಡ್ದಲೆ ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅನ್ನೋದು ಅಂತ ಹೇಳ್ತಾ ಇದ್ದಾರೆ. ಆಗಿನ ಅವ್ರ ಮದುವೆ ಮುರಿಯಕ್ ಕಾರಣನೇ ರಕ್ಷಿತ್ ಶೆಟ್ಟಿ ನನ್ನ ಮಗಳ ಮೇಲೆ ಹಿಡಿತ ಸಾಧೋದಕ್ಕೋಸ್ಕರ ಬಾರ ಹೋರಾಡಿದ್ರು. ಯಾವುದೇ ಒಂದು ಜಾಗಕ್ಕೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಅವರಿಗೆ ಹೇಳಬೇಕಿತ್ತು, ಪ್ರತಿಯೊಂದು ಅಪ್ಡೇಟ್ ಮಾಡಬೇಕಿತ್ತು ರಕ್ಷಿತ್ ಶೆಟ್ಟಿ ಮತ್ತೆ ಅವ್ರ ಮ್ಯಾನೇಜರಿಗೆ ಅಂತ ಅವರ ತಾಯಿ ಆರೋಪ ಮಾಡಿದ್ದಾರೆ. ಓಕೆ, ಆರೋಪ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಿಲ್ಲ. ಆದ್ರೆ ಈ ಆಡಿಯೋ ಈಗ ವೈರಲ್ ಮಾಡ್ಬೇಕು ಅನ್ನೋದು ಏನಿತ್ತು? ಮದುವೆ ಆಗಿದೆ ಆ ಹೆಣ್ಮಕ್ಳದ್ದು. ಮತ್ತೆ ಅವರ ಅಮ್ಮ ತುಂಬಾ ಆರೋಪ ಮಾಡಿದ್ದಾರೆ. ನನ್ನ ಮಗಳನ್ನ ಹಿಡಿತದಲ್ಲಿ ಇಟ್ಕೊಳಕ್ಕೆ ತುಂಬಾ ಪ್ರಯತ್ನ ಪಟ್ರು. ಎಲ್ಲೇ ಹೋದ್ರು, ಒಂದ್ ಕಾಫಿ ಕುಡಿಯಕ್ ಹೋದ್ರು, ಎಲ್ಲೇ ಹೋದ್ರು ಪ್ರತಿಯೊಂದು ಅವ್ರಿಗೆ ಅಪ್ಡೇಟ್ ಮಾಡ್ಬೇಕಾಗಿತ್ತು. ಆತರ ರಕ್ಷಿತ್ ಶೆಟ್ಟಿ ಅವರೇ ಆ ಮದುವೆ ಮುರಿಯಕ್ ಕಾರಣ. 21 ವರ್ಷದ ಹುಡುಗಿನ 31 ವರ್ಷಕ್ಕೆ ಹುಡುಗಿಗೆ ಕೊಡಕ್ ಒಪ್ಕೊಂಡಿದ್ದೆ ನಮ್ಮ ದೊಡ್ಡ ಕೆಲಸ ಅಂತ ಹೇಳಿದ್ದಾರೆ. ಆ ತಾಯಿ ಆ ಮಾತು ಹೇಳಬಾರ್ದು. ಯಾಕೆ ಅಂದ್ರೆ ವಯಸ್ಸು ಮುಖ್ಯ ಅಲ್ಲ, 2 ಮನಸ್ಸು 2 ಪ್ರೀತಿ ಇರುತ್ತೆ, ಅದು ಮುಖ್ಯ ಆಗಿರುತ್ತೆ. ಹಾಗಿದ್ದಾಗ ಆ ತಾಯಿ ಆ ರೀತಿ ಹೇಳೋದು ನನ್ನ ಪ್ರಕಾರ ತಪ್ಪು ಅನ್ಸುತ್ತೆ. ಕಂಪ್ಲೀಟ್ ಅವರಮ್ಮ ಎಲ್ಲ ರಕ್ಷಿತ್ ಶೆಟ್ಟಿ ಮೇಲೆ ಆರೋಪ ಮಾಡಿದ್ದಾರೆ. ಯಾರಿಗೆ ಆಗ್ಲಿ ಹುಡುಗಿಗೆ ಅದು ಸಿನಿಮಾ ರೀತಿ ತಗೋಬೇಕು. ಇವರು ಅದು ಕಿಸ್ಸಿಂಗ್ ಸೀನ್ ಮಾಡಿದಾಗ ಒಬ್ಬ ಯಾವುದೇ ಈ ಮೆಂಟಾಲಿಟಿಲಿ ಬೆಳೆದಿರ್ತಾರಲ್ಲ, ಅವಾಗ ಆಗ ಅನ್ಸುತ್ತೆ. ಇವ್ರದ್ದು ತಪ್ಪಲ್ಲ. ಆದ್ರೆ ಕಂಪ್ಲೀಟ್ ಅವ್ರಮ್ಮ ಆಡಿಯೋದಲ್ಲಿ ಕೇಳೋದು ನೋಡಿದ್ರೆ ಪೂರಾ ರಕ್ಷಿತ್ ಶೆಟ್ಟಿ ಮೇಲೆ ಆರೋಪ ಮಾಡಿದ್ದಾರೆ. ಮುಂದೆ ಈ ವಿಷಯ ಎಲ್ಲಿಗೆ ಮುಟ್ಟುತ್ತೆ ನೋಡ್ಬೇಕು ಸ್ನೇಹಿತರೆ. ಮದುವೆ ಆಗಿದ್ದಾರೆ, ಆರಾಮಾಗಿ ಇರಕ್ಕೆ ಬಿಟ್ಟು ಬಿಡ್ಬೇಕು, ಮುಗ್ದು ಬಿಡ್ಬೇಕು. ಹಳೇದಾಗ್ದೋಯ್ತು, ಮುಗ್ದೋಯ್ತು. ಈ ಗ್ಯಾರಂಟಿ ನ್ಯೂಸ್ನವ್ರಿಗೆ ಮಾಡಕ್ ಕೆಲ್ಸ ಇಲ್ಲ ನೋಡಿ. ಬರೀ ಇಂಥವನ್ನೇ ಹಿಡ್ಕಂತಾರೆ ಯಾವಾಗ ನೋಡಿದ್ರು. ಒಂದ್ ಸಮಾಜಕ್ಕೆ ಬೇಕಾದ ವಿಷಯಗಳು ಇರ್ತೀವಿ, ಎಲ್ಲ ಸಮಾಜಕ್ಕೆ ಬೇಕನ್ರಿ. 2 ಮಾತು ಹೇಳಿದ್ದೇನೆ ಸ್ನೇಹಿತರೆ. ಮತ್ತೆ ವಿಷಯ ಏನಂದ್ರೆ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಹರಸಿ. ದಯವಿಟ್ಟು ವಿಡಿಯೋ ನೋಡಿದವರು ಕಮೆಂಟ್, ಲೈಕ್, ಶೇರ್ ಮಾಡಿ, ಆಶೀರ್ವದಿಸಿ. ತಪ್ಪಿದ್ದಲ್ಲಿ ಹೇಳಿ ತಿದ್ಕೊಂತೀನಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ. ಜೈ ಶ್ರೀರಾಮ್.